पति ब्रह्मचारी। ನಾನು ನಿಮ್ಗೆ ಹೇಳ್ತೀನಿ ಕಿಡ್ನ್ಯಾಪ್ ಯಾರು ಮಾಡಿದ್ದಾರೆ ಅಂತ. ಬನ್ನಿ ನನ್ನ ಜೊತೆ. ನಡೀರಿ. ಬನ್ನಿ ಬನ್ನಿ, ಇದೇ ಆ ಹುಡುಗಿ. ಈ ಹುಡುಗಿನೇ ಕಿಡ್ನ್ಯಾಪ್ ಆಗಿರೋದು. ನೀವು ಆ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್. ನೀವು ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ಹಾ ಮಗು, ನಿನ್ ಬಗ್ಗೆನೇ ಮಾತಾಡ್ತಿದ್ದೆ. ಚಿಕ್ಕಿ, ಲೇಟೆಸ್ಟ್ ಸಾಂಗ್ ಕೇಳಿಸ್ಕೊಂಡ್ರೆ ನಿಂಗೆ ಮಜಾ ಬರುತ್ತೆ. ಸೂರಜ್ ಚಿಕ್ಕು ಬರೋ ತನಕ ನಾನ್ ನಿಮ್ಗೆ ಬೋರ್ ಆಗಕ್ಕೆ ಬಿಡೋದಿಲ್ಲ. ಚಿಕ್ಕಿ, ನೀವ್ ಯಾಕೆ ಹೇಳ್ತಾ ಇದ್ದೀರಾ? ಅಯ್ಯೋ, ನಾನ್ ಎಷ್ಟು ದಡ್ಡ. ಬಾಯಿಗೆ ಬಟ್ಟೆ ಕಟ್ಟಿದ್ರೆ ಅವ್ರಾದ್ರೂ ಹೇಗ್ ಮಾತಾಡ್ತಾಳೆ? ನನ್ ಕಟ್ಬಿಟ್ಟು. ಅಯ್ಯೋ ಇಲ್ಲ ಇಲ್ಲ, ಸೂರಜ್ ಮಾಮಂಗ್ ಗೊತ್ತಾದ್ರೆ ಹೊಡಿತಾನೆ. ನೀನ್ ಯಾರನ್ನ ನೋಡಿ ಹೆದ್ರಲ್ಲ ಅಲ್ವಾ? ಹೌದು, ನಾನ್ ಯಾರಿಗೂ ಹೆದ್ರಲ್ಲ. ಓ, ನಿನ್ ಹೆಸರೇನು? ನನ್ ಹೆಸರು ಲುತೂರ್. ಎಲ್ಲಾರು ಪ್ರೀತಿಯಿಂದ ಬಿಟಿ ಅಂತ ಕರೀತಾರೆ. ಮತ್ತೆ ನಾನು ಕೂಡ ನಿನ್ನ ಬಿಟಿ ಅಂತ ಕರಿತೀನಿ. ಆದ್ರೆ ಬ್ಲೂಟೂತ್ ಬಿಟಿ ಅಲ್ಲ, ಬ್ರೇವ್ ಟೈಗರ್ ಬಿಟಿ ಅಂತ. ಇವಾಗ ನೀನ್ ನನ್ನ ಬಿಡ್ಸು, ಅವಾಗ ನಾನ್ ನಿನಗೆ ಚಾಕ್ಲೇಟ್ಸ್, ವಿಡಿಯೋ ಗೇಮ್ಸ್, ಬಲೂನ್ಸ್ ಎಲ್ಲ ಕೊಡಿಸ್ತೀನಿ. ಚಾಕ್ಲೇಟ್, ಬಲೂನ್ಸ್, ಪ್ರಾಮಿಸ್? ಪಕ್ಕಾ ಪ್ರಾಮಿಸ್. ನೀವೇನಾ ಪೊಲೀಸಿಗೆ ಕಾಲ್ ಮಾಡಿದ್ದು? ನೋಡಿ, ನೀವು ಹೆದರೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ಹೇಳಿ, ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಇಟ್ಟಿದ್ದಾರಾ? ಹೇಳಿ. ಇಲ್ಲ ಇನ್ಸ್ಪೆಕ್ಟರ್, ಇದು ನನ್ನ ಅತ್ತೆ ಮನೆ. ಇವ್ರು ಎಲ್ಲರೂ ನನ್ನವರು. ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ನನ್ನ ಇಷ್ಟಪಟ್ಟೆ ಇಲ್ಲಿದ್ದೀನಿ. ನನಗೆ ಇಲ್ಲಿ ಯಾವುದೇ ತೊಂದರೆ ಕೂಡ ಆಗ್ತಿಲ್ಲ. ನಮ್ ಫೋನ್ನ ಬೇರೆ ಯಾರೋ ತಗೊಂಡು ನಿಮಗೆ ತಮಾಷೆ ಮಾಡಿರ್ಬೋದು. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೆ ನೀವಿವಾಗ ಹೋಗ್ಬೋದು. ಇದೆಲ್ಲ ಇವಳೇ ಮಾತಾಡ್ತಿರೋದ? ಇಲ್ಲ 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 ಇಲ್ಲ, ಹೀಗೇಗಾಗಕ್ ಸಾಧ್ಯ? ನೀನು ನಿಜವಾಗ್ಲೂ ಖುಷಿಯಾಗಿದ್ಯಾ? ಹಾ, ಖಂಡಿತವಾಗ್ಲೂ ಖುಷಿಯಾಗಿದ್ದೀನಿ. ಸಡನ್ ಆಗಿ ಏನಾಯ್ತು ಇವಳಿಗೆ? ಪೊಲೀಸರು ಮುಂದೆ ಸತ್ಯ ಹೇಳಿ ಈ ಮನೆಯಿಂದ ಆರಾಮಾಗಿ ತಪ್ಪಿಸ್ಕೊಂಡು ಹೋಗ್ಬೋದಿತ್ತಲ್ವಾ? ಆದ್ರೆ ಯಾಕೆ ಈ ಥರ ಡ್ರಾಮಾ ಮಾಡ್ತಾ ಇದ್ದಾಳೆ? ನೋಡಿ ಮೇಡಮ್, ಇನ್ನೊಂದು ಬಾರಿ ಯೋಚನೆ ಮಾಡಿ. ಯಾರು ನಿಮ್ಮನ್ನ ಹೆದರ್ಸ್ತಾ ಇಲ್ಲ ಅಲ್ವಾ? ಬಲ್ವಂತನ? ಯಾವ ತರ ಬಲ್ವಂತದ ಬಗ್ಗೆ ಮಾತಾಡ್ತಾ ಇದ್ದೀರಾ? 2 ದಿನದ ಹಿಂದೆ ನನ್ ಮದ್ವೆ ಆಯ್ತು. ಮತ್ತೆ ಅವರೇ ನನ್ ಗಂಡ. ಅವ್ರು ನನ್ನ ತುಂಬಾ ಸಂತೋಷವಾಗಿ ನೋಡ್ಕೋತಾ ಇದ್ದಾರೆ. ಅವ್ರು ಇರ್ಬೇಕಾದ್ರೆ ನನಗೆ ಯಾವ ತೊಂದರೆ ಹೇಳಿ? ನೀವ್ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ? ನಾವಿಬ್ರು ಹೊಸದಾಗಿ ಮದುವೆ ಆಗಿದ್ದೀವಿ. ಇಬ್ರು ಒಬ್ರಿಗೊಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ. ಒಳ್ಳೇದು. ಹಾಗಾದ್ರೆ ನಾವು ಹೊರಡ್ತೀವಿ. ಅಷ್ಟಕ್ಕೂ ಇವಳ ತಲೆಯಲ್ಲಿ ಏನು ಓಡ್ತಾ ಇದೆ? ಹೇಳಿ ಯಜಮಾನ್ರೆ, ಎಲ್ಲ ನೋಡ್ಕೋತೀನಿ ನಾನು. ಆದ್ರೆ ರೋಹನ್ ಏನ್ ಮಾಡೋದು? ಸರಿ, ಆಗ್ಲಿ ಯಜಮಾನ್ರೆ, ನಾನು ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ. ಸರಿ. ಈ ಡೈರಿನಲ್ಲಿ ರೋಹನ್ ಅಡ್ರೆಸ್ ಇದೆ. ಹೇಗಾದ್ರೂ ಮಾಡಿ ನಾನು ರೋಹನ್ ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಇವತ್ತು ನೀನು ನಮ್ಮ ಪರಿವಾರಕ್ಕೆ ಮಾಡಿರೋದನ್ನ ನಾನು ಯಾವತ್ತೂ ಮರೆಯಲ್ಲಮ್ಮ. ಇಲ್ಲ, ಅದು ಬರೀ ಬಿರುಗಾಳಿ ಎದುರಾದಾಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಮೊದಲು ನಮ್ಮ ಕೈಗಳು ಮುಂದೆ ಬರುತ್ತಮ್ಮ. ಆದರೆ ಮನೆಯಲ್ಲಿರೋರು ಯಾವಾಗಲೂ ಈ ಮನೆ ಕೆಟ್ಟದಾಗಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ.
ಆದ್ರೆ ಇವತ್ತು ಹೇಗೋ ನೀನ್ ಕಾಪಾಡ್ಬಿಟ್ಟೆ. ಈ ಕುಟುಂಬದ ಮೇಲೆ ಬೀಳ್ತಾ ಇದ್ದಿದ್ ಕಳಂಕನ ನೀನ್ ಇವತ್ತು ಹೇಗೋ ಕಾಪಾಡ್ಬಿಟ್ಟೆ. ಆದ್ರೆ ಎಲ್ಲಿ ತನಕ? ಅದೇನಂದ್ರೆ ಈ ಮನೇಲಿರೋರು ತಮ್ಮ ಜೀವನನ ಹಾಳು ಮಾಡ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿರೋರ್ನ ನೀನ್ ಎಲ್ಲಿ ತನಕ ಕಾಪಾಡ್ತೀಯ? ನಮ್ದು ರಕ್ತ ಸಂಬಂಧ ಸಹಿಸ್ಕೊಳ್ಳೇಬೇಕು, ಯಾಕೆಂದ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ನಮ್ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನಿನ್ನ ಬಗ್ಗೆ ನೀನೇ ಯೋಚನೆ ಮಾಡಿದ್ರೆ ಈ ಮನೆಯಿಂದ ಯಾವಾಗ್ಲೋ ಬಿಡುಗಡೆ ಸಿಕ್ಕಿರೋದು. ಬ್ಲೂ ಸಾಕ್ಸ್ ಅಲ್ಲಿ ಸಿಗ್ಲಿಲ್ವಾ? ಬೆಡ್ ಕೆಳಗೆ ನೋಡು. ಒಡ್ದೋಗಿರೋ ವಸ್ತು ಯಾವಾಗ್ಲೂ ಕಷ್ಟನೇ ಕೊಡುತ್ತೆ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ನೋಡಿ ಎಲ್ಲಿ ಮಾಡಿದೆ ಅಲ್ವಾ? ಈಗ ನೋಡಿ ಏನು ಮಾಡ್ತೀನಿ ಅಂತ. ನೀರು ಕೆಳಗೆ ಬಿದ್ದೋಯ್ತು. ಇರಲಿ, ಮೊದಲು ಸಾಕ್ಸ್ ಹುಡ್ಕೋ ಆಯ್ತಾ? ಆಮೇಲೆ ಕೆಳಗೆ ಹೋಗಿ ನೀರು ಕುಡಿ. ಕಬೋರ್ಡ್ ಮೇಲೆ ಚೆಕ್ ಮಾಡು. ಹೋಗು. ಕೇಳು, ಅಲ್ಲಿ ಚೇರ್ ಕಾಣ್ತಿದ್ಯಲ್ಲ, ಅದನ್ನು ಯೂಸ್ ಮಾಡ್ಕೊ. ಇವಾಗ ಅರ್ಥ ಆಯ್ತು ಅನ್ಸುತ್ತೆ, ನಮ್ಮ ಸ್ವಂತ ಕಾಲು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅನ್ಸುತ್ತೆ ಅಂತ. ನೆಕ್ಸ್ಟ್ ಟೈಮು ಬೇರೆಯವ್ರು ನೋಡಿ ನಗೋ ಮುಂಚೆ ಇದನ್ನ ನೆನಪಿಸ್ಕೊ. ಆದ್ರೆ ಇನ್ನೊಬ್ರ ಕಷ್ಟ ನೋಡಿ ಯಾರಿಗೆ ಸಂತೋಷ ಆಗುತ್ತೋ ಅವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ. ಹೊರಡೋ ಇಲ್ಲಿಂದ. ಇವ್ನು ಯಾರಿಗೋ ಏನು ಗೊತ್ತಿಲ್ಲದೆ ಹೇಗೆ ಟಾರ್ಚರ್ ಕೊಡ್ತಾನೆ? ಆ ಹುಡುಗಿ ತಲೆಯಲ್ಲಿ ಏನು ಓಡ್ತಾ ಇದೆ? ನಮ್ಮ ಅಪ್ಪನ ಮುಂದೆ ತುಂಬ ಒಳ್ಳೆಯವ್ರ ಥರ ನಾಟಕ ಮಾಡಿದ್ಲು. ಅವಳಿಂದಾಗಿ ಎಲ್ಲರ ಮುಂದೆ ನಾನು ಕೆಟ್ಟವನಾಗಿದ್ದೀನಿ. ಬೋರ್ಡ್ ಕಾಣ್ತಿಲ್ವಾ ನಿಮ್ಗೆ? ಏನ್ ಬರ್ತಿದೆ ಅಂತ? ನಿನಗ್ ಕಾಣಿಸಲ್ವಾ ನಾನ್ ಬಿಂದ್ಯಾ ಅಂತ? ಈ ಬೋರ್ಡು ಬೇರೆಯವ್ರಿಗೋಸ್ಕರ. ಜಳ ಬಿಡ. ಅವ್ಳು ಬೇಕು ಅಂದಿದ್ರೆ ಪೊಲೀಸರ ಮುಂದೆ ಎಲ್ಲಾನು ಸತ್ಯ ಹೇಳಿ ಇಲ್ಲಿಂದ ಓಡ್ ಹೋಗ್ಬೋದಿತ್ತು. ಆದ್ರೂ ಯಾಕೆ ನಾಟಕ ಮಾಡಿದ್ಲು ಅವಳು? ಈ ತರ ಹುಡುಗಿರೆಲ್ಲ ನೋಡಕ್ಕೆ ತುಂಬಾ ಇನೋಸೆಂಟ್ ಆಗಿ ಕಾಣಿಸ್ತಾರೆ, ಆದ್ರೆ ನಂಬರ್ 1 ಚಾಳುಗಳಾಗಿರ್ತಾರೆ. ಓ, ಏನ್ ಹೇಳ್ತಾರೆ ಅದಕ್ಕೆ? ಒಂಥರ ಕತ್ತಿ ಅಂಚಿನ ತರ. ಇಲ್ಲಿಗೆ ಯಾಕೆ ಬಂದೆ? ಅವಳು ಯಾಕೆ ಇವಾಗ ಇಲ್ಲಿಂದ ಹೋಗ್ತಾ ಇಲ್ಲ? ಓಡೋಗಕ್ ಯೋಚನೆ ಮಾಡ್ತಿದ್ಲು ತಾನೆ? ಇವಾಗ ಯಾಕೆ ನಿಮ್ಮ ಮನೆಯಲ್ಲೇ ಬಿದ್ದಿದ್ದಾಳೆ? ಅದು ಸರಳ ಆಂಟಿ ಹಾಸ್ಪಿಟಲ್ ಇಂದ ಯಾವಾಗ ಬೇಕಾದ್ರೆ ವಾಪಸ್ ಬರ್ಬೋದು. ಇವಾಗ ಅವರು ಅವ್ರ ಮನೆಯಲ್ಲೇ ಆ ಹುಡ್ಗಿನ ನೋಡ್ತಾರೆ. ಅವ್ರಿಗೆ ಆ ಹುಡ್ಗಿ ಕಂಡ್ರೆ ಚೂರು ಇಷ್ಟ ಇಲ್ಲ. ಅದು ಇವಾಗ ಯೋಚನೆ ಮಾಡು, ಅವ್ರಿಗೆ ಏನೇನಾಗತ್ತೆ ಅಂತ. ಇಲ್ಲ 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 ಇಲ್ಲ, ಆಚೆ ಆಗೋ ಗಾಯ ವಾಸಿ ಆಗೋಗುತ್ತೆ ಸೂರಜ್, ಆದ್ರೆ ಮನ್ಸ್ಗಾಗೋ ಗಾಯ ವಾಸಿ ಆಗದೇ ಇಲ್ಲ. ತಾಯಮ್ಮ ಮನೆಗೆ ಬರೋಕ್ ಮುಂಚೆ ಆ ಇಶಾ ಅವ್ರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು. ನನಗೆ ಮಾತು ಕೊಡು ಬಿಂದ್ಯಾ, ನಾನು ಇಶಾ ಅವ್ರನ್ನ ಇಲ್ಲಿಂದ ಕಳಿಸೋವರೆಗೂ
ನೀನು ತಾಯಮ್ಮನ ಮುಂದೆ ಯಾವ ವಿಚಾರನೂ ಹೇಳಬಾರ್ದು. ಸರಿ, ನೀನ್ ಬೇರೆಯವನ್ನೆಲ್ಲ ಹ್ಯಾಂಡಲ್ ಮಾಡು. ಸರಳಾ ಆಂಟಿನ ನಾನ್ ನೋಡ್ಕೋತೀನಿ. ಎಷ್ಟು ಬೇಗ ಈಶಾ ಅವರು ಯಜಮಾನ್ರ ಮುಂದೆ ಕ್ಷಮೆ ಕೇಳೋಕೆ ಒಪ್ಕೋತಾರೋ ಅಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಇದು ತಾತ ನಿಮಗ್ ಕೊಟ್ರು. ಹೋದ್ಸತಿ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮ ಅಮ್ಮ ನನ್ ಕಿವಿ ಹಿಂಡ ಹಾಕ್ಬಿಟ್ಟಿದ್ಲು. ಈ ಸತಿನೂ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನನ್ ಕಿವಿನೇ ಕಿತ್ ಬಿಸಾಕ್ಬಿಡ್ತಾಳ ಅಷ್ಟೇ, ಗೊತ್ತಾಯ್ತಾ? ಈ ಸಲ ನನಗೆ ಹೆಲ್ಪ್ ಮಾಡು. ಫೋನ್ ಕೊಡು. ನಿನಗೆ ಗೊತ್ತಲ್ವಾ ನೀನು ಬ್ರೇವ್ ಟೈಗರ್ ಅಂತ. ಲಾಸ್ಟ್ ಟೈಮ್ ಪ್ಲೀಸ್. ಲಾಸ್ಟ್ ಟೈಮ್. ಏನ್ ಮಾಡ್ತಾ ಇದೀಯ ನೀನು? ಏನ್ ನಾನು ನಿನ್ನ ಹತ್ರನೇ ಕೇಳ್ತಾ ಇರೋದು. ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀಯ ನೀನು? ಅದು ನಾನು ಬಟ್ಟೆ ಎಲ್ಲ ಇಲ್ಲಿ ಬಿದ್ದೋಗಿತ್ತಲ್ಲ, ಅದಕ್ಕೆ ನಾನು ಅನ್ಕೊಂಡೆ ಒಳಗ್ ಮಾಡ್ಸಿಡೋಣ ಅಂತ. ಇಡಿಯಟ್ ಗೂಂಡ. ಯಜಮಾನ್ರಿಗೆ ಸಾರಿ ಹೇಳಿ ಇಲ್ಲಿಂದ ಹೋಗ್ತಾ ಇರಿ. ಇದೆಲ್ಲ ನಾಟಕ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಹೆಂಡತಿ ಒಂದ್ ವೇಳೆ ಗಂಡನ್ ಕೆಲ್ಸ ಮಾಡಿದ್ರೆ ಅದನ್ನ ನಾಟಕ ಅಂತಾರ? ಏನ್ ಹೇಳ್ದ? ಹೆಂಡತಿ? ಹಾ, ಹೆಂಡತಿ. ಈ ಮಂಗಳಸೂತ್ರ ನೀನೇ ತಾನೇ ಕಟ್ಟಿದ್ದು. ನೀನು ಎಷ್ಟು ಕೇರ್ ಮಾಡ್ತೀಯ. ನೀರ್ ತಂದ್ಕೊಟ್ಟೆ, ಬಟ್ಟೆ ತಂದ್ಕೊಟ್ಟೆ. ನಾನ್ ನಿನ್ ಬಗ್ಗೆ ಮನೆ ಬಗ್ಗೆ ಕೇರ್ ಮಾಡಿದ್ರೆ ನಿಂಗ್ ಪ್ರಾಬ್ಲಮ್ ಆಯ್ತಾ? ಹೌದಾ? ಹಾಗಾದ್ರೆ ನೀನ್ ನನ್ನ ಹೆಂಡತಿ, ಈ ಮನೆ ಸೊಸೆ. ಒಳ್ಳೇದೆ. ಹಾಗಾದ್ರೆ ನಿಭಾಯಿಸಿ ಹೆಂಡತಿ ಅನ್ನೋ ಜವಾಬ್ದಾರಿನ, ಈ ಮನೆ ಸೊಸೆ ಅನ್ನೋ ಜವಾಬ್ದಾರಿನ. ಸೊಸೆ ಕಷ್ಟ ಗೊತ್ತಾಗ್ತಿದ್ದ ಹಾಗೆ ನೀವೇ ಮನೆ ಬಿಟ್ಟು ಹೋಗ್ತೀರಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಇಷ್ಟು ದೊಡ್ಡ ವಿಷಯನ ಮುಚ್ಚಿಡೋಂಥದ್ದು ಏನಿತ್ತು ಹೇಳು? ಹ? ಏನ್ ಯಾರಿಗೂ ಹೇಳ್ದಲ್ಲೇ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀರಾ? ಏನ್ ಮಾಡೋದು? ನೆನ್ನೆ ನೀನ್ ನನ್ನ ನೋಡಕ್ ಬಂದೆ, ಆದ್ರೆ ಮಾತ್ರೆ ತಗೊಂಡಿದ್ರಿಂದ ನನಗೆ ಬೇಗ ನಿದ್ದೆ ಬಂದ್ಬಿಡ್ತು. ನಾನೆನ್ನೆ ಇಲ್ಲಿಗೆ ಬಂದೇ ಇರ್ಲಿಲ್ಲಲ್ಲ. ಅದು ಏನದು? ಹ? ನಾವೆಲ್ಲ ನಿಮ್ ಜೊತೆಗಿದ್ರೂನು ನಮ್ಮಿಂದ ಮುಚ್ಚಿಡೋಂಥದ್ದೇನಿತ್ತು? ಆಂಟಿ ಇದೇ ಭ್ರಮೆನಲ್ಲಿ ಇದ್ರೆ ನನಗೆ ಒಳ್ಳೇದು. ಅವಾಗ ನಿಜ ಗೊತ್ತಾಗಿದ ತಕ್ಷಣ ಸೂರಜ್ಗೆ ನನಗೆ ಮದುವೆ ಮಾಡಿಸ್ಬಿಡ್ತಾರೆ. ಹೇಳು. ಏನ್ ಹೇಳಿ? ಇದೆಲ್ಲಾನು ಎಷ್ಟು ಬೇಗ ಆಯ್ತು ಅಂದ್ರೆ ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಏನಂದ್ರೆ ನಿಮಗಿದನ್ನೆಲ್ಲ ಹೇಳಕ್ಕೆ ಒಂದ್ ಸ್ವಲ್ಪ ನನ್ಗೂ ನಾಚಿಕೆ ಆಗ್ತಿತ್ತು. ಶ್ರೀಕೃಷ್ಣನ ಹತ್ರ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀನೇ ನನ್ ಸೂರಜ್ನ ಮದ್ವೆ ಮಾಡ್ಕೊಬೇಕು ಅಂತ. ಆ ಕೃಷ್ಣ ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡ. ಈಗ ನೀನು ನನ್ನ ಸೂರಜ್ ಜೀವನದಲ್ಲಿ ಬಂದಿದ್ಯಾ, ನೋಡ್ತಾ ಇರು. ಇನ್ಮೇಲಿಂದ ಸೂರಜು ಬರ್ತಾ ಬರ್ತಾ ಹಳೆ ಸೂರಜ್ ಆಗೋಗ್ತಾನೆ. ನನ್ ಎಲ್ಲಾ ಟೆನ್ಷನು ದೂರ ಮಾಡ್ಬಿಟ್ಟೆ. ಚೆನ್ನಾಗಿರು. ಸೂರಜ್ಜು ಒಂದಲ್ಲ ಒಂದ್ ದಿವಸ ಅವಳಿಗೆ ಟಾರ್ಚರ್ ಮಾಡ್ಬಿಟ್ಟು ಕಳಿಸ್ತಾನೆ. ಆಮೇಲೆ ನಿಮ್ಮಿಷ್ಟದಂತೆ ನಿಮ್ಮನೆ ಸೊಸೆ ನಾನೇ ಆಗ್ತೀನಿ. ಅವನ್ ಬ್ರಹ್ಮಚಾರಿ ವ್ರತನ ಒಡೆಯೋದು ನಾನೇನೆ.
ಇಲ್ಲಿ ನೋಡು, ಇದು ನನ್ನ ಅಮ್ಮ ಕೊಟ್ಟಿರೋ ಕೊನೆ ಉಂಗುರ. ಇದು ನನ್ನ ಮೊದಲನೇ ಉಡುಗೊರೆ. ಇದನ್ನ ಹುಷಾರಾಗಿ ಕಾಪಾಡ್ಕೋ. ಹಾ, ಯಾವಾಗ ಈಶಾನ ಕರ್ಕೊಂಡು ಬರ್ತಾ ಇದೀಯಾ? ಹಾ ಯಜಮಾನ್ರೆ, ಕರ್ಕೊಂಡು ಬರ್ತೀನಿ. ಅದೇ ಪ್ರಯತ್ನದಲ್ಲಿದ್ದೀನಿ. ಆದ್ರೆ ಅವ್ರು ನಿಮ್ ತರನೇ ಹಠ ಹಿಡಿತಾ ಇದ್ದಾರೆ. ಹುಚ್ಚಿಡ್ದಿರೋ ಕುದುರೆ, ಮದ ಏರಿರೋ ಆನೆ, ಕಾಡಿನ ಬೆಕ್ಕು. ಚಾವಡಿ ಇಟ್ಬಿಟ್ರೆ ಬೇರೆ ಯಾವುದಕ್ಕೂ ಬಗ್ಗೋದಿಲ್ಲ ಸೂರಜ್. ಅವಳಿಗೆ ಇಲ್ಲಿ ವಾಪಸ್ ಬರೋದು ಬಿಟ್ಟು ಬೇರೆ ಯಾವ ದಾರಿನೂ ಉಳಿದಿರಬಾರ್ದು. ಅದ್ರ ಒಂದು ವಿಷಯ ನಿನ್ ತಲೆಯಲ್ಲಿರ್ಲಿ, ಅವಳ ಮುಖದ ಮೇಲೆ ಒಂದು ಮಾರ್ಕ್ ಕೂಡ ಬೀಳಬಾರ್ದು. ಸರಿ ಯಜಮಾನ್ರೆ, ನೀವು ಹೇಗೆ ಆರ್ಡರ್ ಮಾಡ್ತೀರೋ ಅದೇ ರೀತಿ ಆಗುತ್ತೆ ಅಲ್ಲ. तू ना जरा सा भी मेरी तरह, ना कहीं से मैं तेरी तरह. कैसी है ये दास्तां, ये दास्तां. ಏನಿದು? ಈಗ ಹೆಂಡತಿಯಾಗಿರೋ ಶಾಸ್ತ್ರ ನಿಭಾಯಿಸ್ಬೇಕಲ್ವಾ ನೀವು? ನಿನ್ ಮುಖ ತೋರಿಸೋ ಶಾಸ್ತ್ರ ಇದೆ ಇವತ್ತು. ವಟಾರದವರು ಈ ಬ್ರಹ್ಮಚಾರಿ ಹೆಂಡತಿ ನೋಡೋಕೆ ಮನೆಗೆ ಬರ್ತಾ ಇದ್ದಾರೆ. ಮತ್ತಿದು ಲೆಹಂಗಾ, ಇದನ್ನ ಹಾಕೊಳ್ಳಿ. ಅದನ್ನ ಹಾಕೊಂಡು ಬಾಯಿ ಮುಚ್ಕೊಂಡು ಬಂದು ನಿಂತ್ಕೊಳ್ಳಿ. ರೋಹನ್ನ ನಿನ್ ಬಂಧನದಿಂದ ಬಿಡಿಸೋದಕ್ಕೆ ನಾನು ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀನಿ. ಪ್ರಾಣ ತೆಗಿಯೋ ಬ್ರಹ್ಮಚಾರಿ ಎಲ್ಲಿಂದ ತನ್ನೋ ಈ ಲೆಹಂಗಾನ ಗೊತ್ತಿಲ್ಲ. ಪಿನ್ ಹಾಕೋದು ಕಷ್ಟ ಆಗ್ತಾ ಇದೆ. ನನ್ ಪ್ರಕಾರ ಯಾರೋ ಕಬ್ನ ಮಾಡೋರ ಹತ್ರ ಮಾಡಿಸ್ಕೊಂಡ್ ಬಂದಿರ್ಬೇಕು ಈ ಲೆಹಂಗಾ. ಎಷ್ಟು ಭಾರ ಇದೆ ಈ ದುಪ್ಪಟ್ಟ. ಯಾರೋ ಮದುಮಗಳನ್ನ ಕರ್ಕೊಂಬನ್ನಿ. ದೇವ್ರ ದಯೆಯಿಂದ ನಿನ್ ಮದ್ವೆನೂ ಬೇಗ ಆಗೋಗ್ಲಿ. ನಿನ್ನೆ ರಾತ್ರಿವರೆಗೂ ಓಡೋಗೋ ದೆವ್ವ ಹಿಡ್ದಿತ್ತು ಆ ಮಹಾರಾಣಿಗೆ. ಮತ್ತೆ ಇವಾಗ ಅತ್ತೆ ಮನೆ ಅಂತಿದ್ದಾಳೆ. ಮತ್ತೆ ಆ ಸೂರಜ್ ಬ್ರಹ್ಮಚಾರಿ ಅನ್ಕೊಂಡ್ ತಿರ್ಗಾಡ್ತಿದ್ದ. ಇವಾಗ ಹೆಂಡತಿಯಿಂದ ಸುತ್ತಾಡ್ತಿದ್ದಾನೆ. ಮತ್ತೆ ಇಲ್ಲಿ ಕೆಲ್ಸ ಮಾಡಿ ಮಾಡಿ ನನ್ ಸೊಂಟ ಎಲ್ಲ ಹೋಯ್ತು. ಅಣ್ಣ, ಇದೆಲ್ಲ ಏನೋ ಶಾಸ್ತ್ರ? ಅಕ್ಕಪಕ್ಕದ ಮನೆಯವ್ರನ್ನ ಯಾಕೆ ಕರೆದಿದ್ಯಾ? ಯಾರಿಗೋ ಹೆಂಡತಿ ಆಗೋದಕ್ಕೆ ತುಂಬಾ ಆಸೆ. ಮಹಾರಾಣಿಯವ್ರ ಆಸೆ ಈಡೇರಿಸ್ತಾ ಇದ್ದೀನಿ ನಾನು. ಅಣ್ಣ, ನಂಗೆ ನಿಜ ಗೊತ್ತಾಗ್ತಿಲ್ಲ ನಿನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ. ತಲೆಯಲ್ಲಿ ಇಟ್ಕೋ, ಬೆಳಗ್ಗೆನೆ ಪೊಲೀಸ್ ಬಂದ್ ಹೋಗಿರೋದಕ್ಕೆ ಅಪ್ಪನ್ ಮೂಡ್ ತುಂಬಾ ಹಾಳಾಗಿದೆ. ಪ್ಲೀಸ್ ಇವಾಗ ಇನ್ನೊಂದ್ ಏನೋ ಮಾಡ್ಬೇಡ ನೀನು. ನನ್ ಮೂಡ್ ಕೂಡ ತುಂಬಾ ಖರಾಬ್ ಆಗಿದೆ. ಸುಮ್ನೆ ಕೋಪ ಪರಿಸ್ಬೇಡ ನನ್ಗೆ. ಹೋಗಿ ಒಳಗೋಗಿ ಅತಿಥಿಗಳನ್ನ ನೋಡು. ಹೋಗೋ, ಅಲ್ಲೇ ನೋಡ್ತಾ ಇದ್ಯಾ? ಹೊಸ ಸೊಸೆ ಮುಖ ನೋಡೋ ಶಾಸ್ತ್ರದಲ್ಲಿ ಮೊದ್ಲು ಮುಖ ನೋಡ್ಬೇಕಾಗಿರೋದು ಅವ್ರ ಅತ್ತೇನೆ. ಆದ್ರೆ ಈ ಸರಳ ಆಂಟಿ ಇನ್ನೂವರೆಗೂ ಹಾಸ್ಪಿಟಲ್ ಇಂದ ಬಂದೇ ಇಲ್ವಲ್ಲ. ಆಂಟಿ, ಸರಳ ಆಂಟಿ ಅವ್ರ ಸೊಸೆ ಮುಖನ ಹಾಸ್ಪಿಟಲ್ ನೋಡ್ಕೊಂಡಿದ್ದಾರೆ. ಹೌದಾ? ಬಂಟಿ, ಅಣ್ಣ ಹೇಳಿ. ಲೈಟ್ ಆನ್ ಮಾಡು. अजब है कहानी, गजब है फसाना है रिश्ता ये कैसा किसी ने न जाना. अलग है मिजाज एक दूजे से बिल्कुल, पर चल रहा कारवां ये कारवां. एक है ज़मीन, एक है दोनों ही है, पर लंबी है दूरियां, दूरियां.
ಇಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ರಾಮ ಸೀತೆ ತರ ಜೋಡಿ. ವೈರ ಬಿಡಿಸ್ಕೊಳಕ್ ಇಲ್ಲ ನಿನ್ಗೆ. ಇನ್ ಡ್ಯಾನ್ಸ್ ಹೇಗ್ ಮಾಡ್ತೀಯ? ಅಂದ್ರೆ ಅಂದ್ರೆ ಈ ಕಾಲೋನಿಗೆ ಬರೋ ಯಾವುದೇ ಸೊಸೆಗಳಾದ್ರೂ ಡ್ಯಾನ್ಸ್ ಮಾಡ್ಬೇಕು. ಅಷ್ಟೇ ಅಲ್ಲ, ಅತಿಥಿಗಳು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಬಂಟಿ ಬಂಟಿ ಲೈಟ್ ಆಫ್ ಮಾಡು. ಯಾರನ್ನ ಹುಡುಕ್ತಾ ಇದ್ದೀನಿ ನೀನು? ಹುಡುಕು. ಅವನಿಲ್ಲ ಇಲ್ಲಿ, ಯಾರು ಕಾಪಾಡಕ್ಕಾಗಲ್ಲ ಅವನ್ನ. ಈಗ ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ನಿಮ್ಮಪ್ಪನಿಗೆ ಸಾರಿ ಹೇಳಿ ಇಲ್ಲಿಂದ ಹೋಗ್ತಾ ಇರು. ಮ್ಯೂಸಿಕ್. ಈಗ ಈ ಮನೆ ಹೊಸ ಸೊಸೆ ನಿಮ್ಮೆಲ್ರಿಗೂ ಅವಳ ಟ್ಯಾಲೆಂಟ್ ತೋರಿಸ್ತಾಳೆ, ಅದು ಕೂಡ ಡ್ಯಾನ್ಸ್ ಮಾಡಿ. ಚಪ್ಪಾಳೆ. ಇದೆಲ್ಲ ಏನಣ್ಣ, ಎಲ್ಲರೂ ಅವಳ ಮಾನ ಮರ್ಯಾದೆ ತೆಗಿತಿದ್ದಾರೆ. ಇದು ತುಂಬಾ ತಪ್ಪು. ನೀನ್ ಬಾಯಿ ಮುಸ್ತೀಯ? ನನ್ನ ಹತ್ರ ಬಂದು ಬುದ್ಧಿ ಹೇಳೋಷ್ಟು ಇನ್ನೂ ದೊಡ್ಡೋಳಾಗಿಲ್ಲ ನೀನು. ಕೆಲಸ ನೋಡ್ಕೊ. ಅರೆ ಕಾವ್ಯ, ಮಾಡ್ಲಿ ಬಿಡು. ಇದೇ ನೆಪದಲ್ಲಿ ನಾವು ಈಶಾ ಅದಕ್ಕೆ ಡ್ಯಾನ್ಸ್ ನೋಡೋ ಚಾನ್ಸ್ ಸಿಗತ್ತೆ. ಯಾರು ಗೊತ್ತು, ದೊಡ್ಡ ದೊಡ್ಡ ಸ್ಟೆಪ್ ನೋಡೋ ಚಾನ್ಸ್ ಸಿಕ್ಕೋಗತ್ತೆ. ಪ್ಲೀಸ್ ರಿಯಾ, ಇದು ಮಜಾ ಮಾಡೋ ವಿಷಯ ಅಲ್ಲ. ಸೊಸೆನೇ ಆಗ್ಲಿ ಮಗಳೇ ಆಗ್ಲಿ, ಅವಳ ಬಗ್ಗೆ ಆಡ್ಕೊಳ್ಳೋ ಅಧಿಕಾರ ನಮ್ಗಿಲ್ಲ. ಆಪ್ಷನ್ ಕೊಟ್ಟಿದ್ದೆ ನಾನು ಅವಳಿಗೆ. ಅವಳ ಕಣ್ಮುಂದೆ ಆಪ್ಷನ್ ಇದ್ರು ಅವಳು ಮುಖ್ಯವಾಗಿ ಅವಳ ಹಠನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಾನೇನ್ ಮಾಡ್ಲಿ? हर बंदिश से छूट के बस इश्क कर। ಅಮ್ಮ, ಓಹೋ, ಎಷ್ಟು ಬಳಕ್ತಾ ಇದೆ ಈ ಸೊಂಟ ಈ ಹುಡುಗಿದು. ಬಾ, ನಾನ್ ಇಟ್ಕೋತೀನಿ. ಇನ್ನೊಂದಷ್ಟು ಕುಣಿಸ್ಬಿಡು. ಸಾಕು ಸಾಕು ಸಾಕು, ಅದಕ್ಕೆ ತುಂಬಾ ಸುಸ್ತಾಗಿದೆ. ಸುಸ್ತಾಗಿದ್ದಾಳ? ಏನ್ ಮಾತಾಡ್ತಾ ಇದ್ದೀರಾ? ಅವಳಲ್ಲಿ ಇನ್ನೂ ಎನರ್ಜಿ ಇದೆ. ಇನ್ನೂ ಹೆಚ್ಚು ಕಡಿಮೆ 2 ಅವರ್ ಡ್ಯಾನ್ಸ್ ಮಾಡ್ತಾಳ ಅವಳು, ಅಲ್ವಾ?